ಗ್ಯಾರಂಟಿಗೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡುವಂತಹ ಸರ್ಕಾರಕ್ಕೆ ಈ ಸರ್ಕಾರಿ ಈ ಮೊಬೈಲ್ ನಂಬರ್ಗಳಿಗೆ ರೀಚಾರ್ಜ್ ಮಾಡಿಸೋಕ್ಕೂ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಇಲ್ಲಿನ ಪಿಡಿಒ 6 ತಿಂಗಳಿಂದ ರೀಚಾರ್ಜೇ ಮಾಡಿಸಿಲ್ವಂತೆ ಸರ್ಕಾರದ ಮೊಬೈಲ್ ನಂಬರ್ಗೆ. ಸರ್ಕಾರದ ಮೊಬೈಲ್ ನಂಬರ್ಗೆ ರೀಚಾರ್ಜ್ ಮಾಡಿಸೋಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಚಿಕ್ಕಮಗಳೂರಿನ ಯಾವ ಪಿಡಿಒ ನಂಬರ್ಗೆ ನೀವು ಕಾಲ್ ಮಾಡಿದ್ರು ಸಹ ಸ್ವಿಚ್ ಆಫ್ ಅಂತಾನೆ ಬರುತ್ತೆ. 6 ತಿಂಗಳಿಂದ ಸರ್ಕಾರ ಪಿಡಿಒ ಮೊಬೈಲ್ ಅವರ ರೀಚಾರ್ಜೇ ಮಾಡಿಸಿಲ್ವಂತೆ. ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಇದೀಗ ಪಿಡಿಒ ಹುಡುಕಿಕೊಂಡು ಹಳ್ಳಿಗರು ಕೆಲಸ ಕಾರ್ಯ ಬಿಟ್ಟು ಗ್ರಾಮ ಪಂಚಾಯತಿ ಕಚೇರಿಗೆ ಬರ್ತಿದ್ದಾರೆ. ಫೋನ್ನಲ್ಲಿ ಆಗೋ ಕೆಲಸಕ್ಕೆ ಇಡೀ ದಿನ ಕಾಯಬೇಕು ಅಂತ ಕಿಡಿಕಾರ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 224 ಗ್ರಾಮ ಪಂಚಾಯಿತಿಗಳು ಇದು. ಎಲ್ಲ ಪಿಡಿಒಗಳ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಕೂಡಲೇ ಪಿಡಿಒಗಳ ಸರ್ಕಾರಿ ಮೊಬೈಲ್ ನಂಬರ್ ರೀಚಾರ್ಜ್ ಮಾಡಿಸಬೇಕು ಅನ್ನೋದು ಇಲ್ಲಿನ ಜನರ ಆಗ್ರಹ. ಮುಖ್ಯಮಂತ್ರಿ ಸಚಿವರು ಹಾಗೂ ಶಾಸಕರು ಯಾವುದೇ ಸಭೆ ಸಮಾರಂಭಗಳಿಗೆ ವೇದಿಕೆ ಹತ್ತಿದ ತಕ್ಷಣ ಅವ್ರು ಹೇಳುವಂಥ ಮಾತು ಆ ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತ. ಆದರೆ ಆ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ನೆಪದಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದು ಬಹುಶಃ ಸರ್ಕಾರದ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಕಳೆದ 5-6 ತಿಂಗಳಿನಿಂದ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಪಿಡಿಒ ಅಧಿಕಾರಿಗಳ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿದೆ, ರೀಚಾರ್ಜ್ ಆಗಿಲ್ಲ ಅನ್ನೋದು ನಿಜಕ್ಕೂ ದುರಂತದ ಸಂಗತಿಯಾಗಿರುತ್ತದೆ. ನಾನೀಗ ಇರುವಂಥ ಗ್ರಾಮ ಪಂಚಾಯಿತಿ ಕೂಡ ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಮುಂಭಾಗ ನಾನು ಇರುವಂಥದ್ದು. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈಗಾಗಲೇ ಕಳೆದ 5-6 ತಿಂಗಳಿನಿಂದ ಏನು ಪಿಡಿಒ ಅದು ಏನಿರ್ತಾರೆ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರು, ಅವರ ಮೊಬೈಲ್ ನಂಬರ್ ಕೂಡ ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿರುವಂಥದ್ದು. ಅಂತಂದರೆ ಈ ಭಾಗದಲ್ಲಿ ಸುಮಾರು 8 ಹಳ್ಳಿ ಈ ಒಂದು ಪಂಚಾಯಿತಿಗೆ ಸೇರುವಂಥದ್ದು. ಇಲ್ಲಿಗೆ ಬರುವಂಥ ಹಳ್ಳಿಗಳ ಜನಸಾಮಾನ್ಯರು ಕೂಡ ಒಂದು ದಿನ ಏನು ಸಣ್ಣ ಕೆಲಸಕ್ಕೆ ಅಂದರೂ ಕೂಡ ಪಿಡಿಒ ಅವರಿಗೆ ಫೋನ್ ಮಾಡಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಕಳೆದ 5-6 ತಿಂಗಳಿಂದಲೂ ಕೂಡ ಪಿಡಿಒ ಅವರ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿರುವಂಥದ್ದು. ಆದರೆ ಹಳ್ಳಿ ಜನ ಒಂದು ಫೋನ್ನಲ್ಲಿ ಆಗುವಂಥ ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅವರು ಇಡೀ ಒಂದು ದಿನ ಖರ್ಚು ಮಾಡ್ಕೊಂಡು ಅವರು ಇಲ್ಲಿಗೆ ಬರುವಂಥ ಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರುವಂಥದ್ದು. ಏಕೆಂತಂದರೆ ಈಗಾಗಲೇ 5-6 ತಿಂಗಳಿಂದ ಮೊಬೈಲ್ ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿರೋದ್ರಿಂದ ಅಧಿಕಾರಿಗಳು ಜನಸಾಮಾನ್ಯರ ಕೈಗೆ ಸಿಗ್ತಾ ಇಲ್ಲ. ಮತ್ತು ಅವರು ಹಳ್ಳಿ ಜನನೂ ಕೂಡ ಅವರವರ ಕೆಲಸ ಕಾರ್ಯಗಳನ್ನು ಬಿಟ್ಕೊಂಡು ಇಲ್ಲಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಾವು ನೋಡ್ಬೋದು. ಈಗ ವಿಜಯದಲ್ಲೂ ಕೂಡ ನಾನೀಗ ಒಂದು ಫೋನ್ ಮಾಡ್ತಾ ಇದ್ದೀನಿ. ಅವರು ಫೋನ್ ಮಾಡ್ತಿರೋವಂಥ ಪಿಡಿಒ ನಂಬರು ಕೂಡ ಈಗಾಗಲೇ ಸ್ವಿಚ್ ಆಫ್ ಅಂತಲೇ ಬರ್ತಾ ಇರುವಂಥದ್ದು. ಮಾಡಿರುವ ನಂಬರಿನ ಸರ್ವಿಸ್ಗಳನ್ನು ರದ್ದುಪಡಿಸಲಾಗಿದೆ. Services to the dialed number has been suspended. ಈ ಥರ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂತಂದರೆ ಕಳೆದ 5-6 ತಿಂಗಳಿಂದಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 224 ಗ್ರಾಮ ಪಂಚಾಯಿತಿ ಬರುವಂಥದ್ದು. ಅಂದರೆ 224 ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಎಲ್ಲರ ಮೊಬೈಲ್ ನಂಬರು ಕೂಡ ಈಗಾಗಲೇ ಸ್ವಿಚ್ ಆಫ್ ಆಗಿರುವಂಥದ್ದು. ಅಂತಂದರೆ ಸರ್ಕಾರ ಯಾವುದೇ ರೀಚಾರ್ಜ್ ಮಾಡಿಸಿಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡ ಅವರ ಮೊಬೈಲ್ ನಂಬರ್ಗಳು ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿರುವಂಥದ್ದು. ಹಳ್ಳಿ ಜನಗಳಿಗೆ ಪಿಡಿಒ ಅವರು ಬೇಕಾದಾಗ ಪಿಡಿಒ ಕಚೇರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಪಿಡಿಒ ಅವರು ನಾನಾ ಕೆಲಸದ ಬೇರೆ ಕೆಲಸದ ನಿಮಿತ್ತ ಅವರು ಬೇರೆ ಕಡೆ ಹೋಗಿರ್ತಾರೆ. ಆಗ ಬಂದಂಥ ಹಳ್ಳಿಗರು ಕೂಡ ಇಡೀ ದಿನ ಅಂದರೆ ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬರೋ ತನಕ ಪಿಡಿಒ ಅಂದರೆ ಏನು ಕಚೇರಿಗೆ ಬರೋ ತನಕನೂ ಕೂಡ ಅವ್ರನ್ನ ಕಾಯುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈ ಭಾಗದ ಜನ ಕೂಡ ಅಂತಂದರೆ ಕರ್ತಿಕೆರೆ ಗ್ರಾಮ ಪಂಚಾಯಿತಿಯ ಕೇವಲ ಕರ್ತಿಕೆರೆ ಅಂತ ಅಷ್ಟೇ ಅಲ್ಲ, ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಗ್ರಾಮೀಣ ಭಾಗದ ಜನ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿರುವಂಥದ್ದು. ಏಕೆಂದರೆ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಕೋಟ್ಯಾಂತರ ರೂಪಾಯಿ ಸುರಿತಾ ಇದೆ. ಆದರೆ ಪಿಡಿಒ ಅವರ ಮೊಬೈಲ್ ನಂಬರನ್ನು ರೀಚಾರ್ಜ್ ಮಾಡೋಕ್ಕೂ ಕೂಡ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಹಾಗಾಗಿ ಜನ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.